ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಉಪಾಧ್ಯಾಯರಿಗೆ ಕೆಲವು ಇಂಪಾರ್ಟೆಂಟ್ ಟಿಪ್ಸನ್ನು ಕೊಡ್ತಾ ಇದ್ದೀನಿ. ಕಾರಣ ಏನಂದರೆ, ಮೊನ್ನೆ ತಾನೇ ಅಂದರೆ ಒಂದು 3 ದಿವಸದ ಹಿಂದೆ ಬೀರುಹುಂಡಿ ಅಂತಕ್ಕಂಥ ಒಂದು ಶಾಲೆಯಲ್ಲಿ ನಾನು ಟೀಚರ್ಸ್ ಜೊತೆಗೆ ಮಾತನಾಡಿದೆ. ಆಗ ಅವರಿಗೆ ಹೇಳಿರ್ತಕ್ಕಂಥ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ನ ಇಲ್ಲಿ ನಾನು ರೆಕಾರ್ಡ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ತರಗತಿಗೆ ಪಾಠ ಮಾಡಲು ಹೋಗುವ ಟೀಚರ್ಸು ಕಲಿಯಬೇಕಾದ ಇಂಪಾರ್ಟೆಂಟ್ ಟಿಪ್ಸ್ ಅಂತ. ಏನು ಹೊಸದಾಗಿ ನೀವು ಶಾಲೆಗೆ ಉಪಾಧ್ಯಾಯರ ಆಗಿ ಹೋದಾಗ ಏನು ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೀವು BEdನಲ್ಲಿ ಅಥವಾ TCHಲ್ಲಿ ಕಲ್ತಿರ್ಬೋದು, ಆದರೆ ಅಲ್ಲಿ ಕೇವಲ ನಿಮಗೆ ಅದನ್ನು ಥಿಯರಿ ಥರ ಹೇಳಿರ್ತಾರೆ. ನೀವು ಶಾಲೆಗೆ ಹೋದಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದನ್ನು ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಬನ್ನಿ ನೋಡೋಣ. ಮೊದಲನೆಯ ಟಿಪ್ ಏನಂತ ಹೇಳಿದರೆ, ನೀವು ತರಗತಿಗೆ ಎಂಟರ ಹೋದ ತಕ್ಷಣ ಒಂದು ನಿಮಿಷ ನಿಂತ್ಕೊಂಡು ತರಗತಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅನ್ನೋದನ್ನು ನೋಡಬೇಕು. ಕುಳಿತುಕೊಳ್ಳುವ ಬೆಂಚ್ಗಳು ಅವ್ರಿಗೆ ಸರಿಯಾಗಿದೆಯೇ ಇಲ್ವೇ, ಅಥವಾ ಒಂದು ಬೆಂಚಿನಲ್ಲಿ 5 ಜನ ಕೂತಿದ್ದು ಇನ್ನೊಂದು ಬೆಂಚಲ್ಲಿ 3 ಜನ ಕೂತಿದ್ರೆ ಆ ರೀತಿ ಆಗಬಾರ್ದು. ಅದನ್ನು ನೀವು ಸರಿಪಡಿಸ್ಬೇಕು. ಅದೇ ರೀತಿ ಎಷ್ಟು ಜನ ಗರ್ಲ್ಸ್ ಇದ್ದಾರೆ, ಎಷ್ಟು ಜನ ಬಾಯ್ಸ್ ಇದ್ದಾರೆ ಅಂತ ತಿಳ್ಕೋಬೇಕು. ಏನು ಕಾರಣ ಅಂದರೆ, ಗರ್ಲ್ಸು ಕಲಿಯುವ ವಿಧಾನವೇ ಬೇರೆ, ಬಾಯ್ಸ್ ಕಲಿಯುವ ವಿಧಾನವೇ ಬೇರೆ. ಇದು ನನ್ನ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಏನು ಕಾರಣ ಅದಕ್ಕೆ ಅಂದರೆ, ಹೆಣ್ಮಕ್ಳು ಮನೆಗೆ ಹೋದ ತಕ್ಷಣ ತಂದೆ ತಾಯಿ ಹೇಳಿದ ತಕ್ಷಣ ಏನೋ ಕೂತ್ಕೊಂಡು ಓದಿ ಗಟ್ ಮಾಡ್ತಾರೆ ಎಲ್ಲ. ಆದರೆ ಬಾಯ್ಸ್ ಆ ರೀತಿ ಮಾಡಲ್ಲ. ನಮ್ಗೆ ಇಷ್ಟ ಬಂದಾಗ ಓದ್ಕೊಂಡು ನಾವು ಕಲ್ತ್ಕೊಳ್ತೀವಿ ಅಂತ ಹೇಳ್ತಾರೆ. ಆದ್ದರಿಂದ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದು ಇಲ್ಲಿ ಹೆಚ್ಚಾಗಿ ನಾನು ಹೇಳೋಕ್ಕಾಗಲ್ಲ. ನಾನು ಶಾಲೆಗಳಲ್ಲಿ ನೋಡಿರ್ತಕ್ಕಂಥ ವಿಚಾರ ಅದು. ಮತ್ತು ನೀವು ಉಪಾಧ್ಯಾಯರು ಪಾಠ ಮಾಡುವ ಮುಂಚೆ ನೀವು ಸಬ್ಜೆಕ್ಟಿನ ಟೆಕ್ಸ್ಟ್ ಬುಕ್ ಯಾವುದು, ಅದರಲ್ಲಿ ಎಷ್ಟು ಪೇಜ್ ಇದೆ, ಎಷ್ಟು ಚಾಪ್ಟರ್ಸ್ ಇದೆ ಅನ್ನೋದನ್ನು ಕಲ್ತ್ಕೋಬೇಕು. ಮತ್ತು ಪ್ರತಿಯೊಂದು ಚಾಪ್ಟ್ರಲ್ಲಿ ಎಂಡಿನಲ್ಲಿ ಕೆಲವು ಪ್ರಶ್ನೆಗಳು ಕೊಟ್ಟಿರ್ತಾರೆ. ಪುಸ್ತಕವನ್ನು ಬರೆದಿರ್ತಕ್ಕಂಥವರು ಅದು ಕಾನ್ಸೆಪ್ಟನ್ನು ಟೆಸ್ಟ್ ಮಾಡೋದಿರ್ಬೋದು ಅಥವಾ ಸ್ಕಿಲ್ಸ್ನ ಟೆಸ್ಟ್ ಮಾಡೋದಿರ್ಬೋದು. ಅದನ್ನು ನೀವು ಎಷ್ಟು ಪ್ರಶ್ನೆಗಳಿವೆ ಅಂತ ನೀವು ತಿಳ್ಕೋಬೇಕು. ಮತ್ತು ಅವುಗಳಿಗೆ ಸಾಧಾರಣವಾಗಿ ಉತ್ತರ ಏನು ಅನ್ನೋದನ್ನು ಸಹಿತ ನೀವು ಕಲ್ತ್ಕೊಂಡಿರಬೇಕು. ಅಷ್ಟು ಪಾಠ ಮಾಡೋಕ್ಕೆ ಮುಂಚೆ ನೀವು ಕಲ್ತ್ಕೊಂಡಿರಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಈಗ ಉದಾಹರಣೆಗೆ 5ನೇ ಕ್ಲಾಸಿನ ಒಂದು ಸೈನ್ಸ್ ಬುಕ್ ಅಂತ ಇಟ್ಕೊಳ್ಳೋಣ. ಒಂದು ಬುಕ್ ಇದೆ ಅಂತ ಇಟ್ಕೊಳ್ಳೋಣ. ಅದೇನೇ 8, 9ಕ್ಕೆ ಬಂದರೆ 2 ಬುಕ್ ಇರ್ತೀವಿ ವಿಜ್ಞಾನದಲ್ಲಿ. ಒಂದು ಬುಕ್ ಅಂತ ಇಟ್ಕೊಳ್ಳೋಣ. ಅಲ್ಲಿ 10 ಚಾಪ್ಟರ್ ಇದೆ ಅಂತ ಇಟ್ಕೊಳ್ಳಿ. 10 ಚಾಪ್ಟರ್ನ ಎಂಡ್ನಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಪಟ್ಟಿ ಮಾಡಿ ಎಷ್ಟು ಪ್ರಶ್ನೆಗಳಿದೆ ಅಂತ ತಿಳ್ಕೊಳ್ಳಿ. ಮತ್ತು ಆ ಎಲ್ಲ ಪ್ರಶ್ನೆಗಳು ಸಹಿತ ನೀವು ಉತ್ತರವನ್ನು ಕಲ್ತ್ಕೊಂಡಿರಬೇಕು. ಇದು ಪಾಠ ಮಾಡೋಕ್ಕೆ ಮುಂಚೆ, ನೀವು ತರಗತಿಗೆ ಹೋಗೋಕ್ಕೆ ಮುಂಚೆ ಮಾಡಬೇಕಾಗಿರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಸ್ಟೆಪ್ ಅಂತಲೇ ಹೇಳ್ಬೋದು. ಇದನ್ನು ಮಕ್ಕಳಿಗೆ ಆ ಲೆಸನ್ ನೀವು ಓದಲು ಹೇಳಬೇಕಂದ್ರೆ, ನೀವು ಯಾವತ್ತು ಪಾಠ ಮಾಡೋಕ್ಕೆ ಹೋಗ್ತಿರಲ್ಲ ಅವತ್ತಿನ ದಿವಸ ತಕ್ಷಣ ಪಾಠವನ್ನು ಶುರು ಮಾಡಬೇಡಿ. ಒಂದು 2-3 ನಿಮಿಷ ಮಕ್ಕಳಿಗೆ ಆ ಒಂದು ಚಾಪ್ಟರ್ನನ್ನು ಓದಿ ಅಂತ ಹೇಳಬೇಕಾಗ್ಬೋದು. ಅದಾದಮೇಲೆ ಅಂದರೆ ಮಕ್ಕಳು ಓದುವುದನ್ನು ಬೇಗ ಕಲ್ತ್ಕೊಂಡ್ರೆ, ಒಂದು ಚಾಪ್ಟ್ರಲ್ಲಿ 8 ಪೇಜ್ ಇದ್ದರೆ ಆ 8 ಪೇಜನ್ನು ಒಂದು 5 ನಿಮಿಷದಲ್ಲಿ ಓದ್ಬಿಡ್ತಾರೆ ಮಕ್ಕಳು. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿಸ್ಬೇಕು. ರೀಡಿಂಗ್ ಸ್ಪೀಡ್ ಅಂತ ಹೇಳ್ತೀವಿ ನಾವು. ಆ ರೀಡಿಂಗ್ ಸ್ಪೀಡನ್ನ 5ನೇ ಕ್ಲಾಸಿಂದನೇ ಕಲ್ತ್ಕೊತ ಬರಬೇಕು. ಬೆಟ್ಟನ್ನು ಇಟ್ಕೊಂಡು ಬೇಕಾದ್ರೂ ಓದ್ಬೋದು, ಪೆನ್ಸಿಲ್ನ ಇಟ್ಕೊಂಡು ವರ್ಡ್ಸ್ನ ಓದ್ಬೋದು. ಅದನ್ನು ನೀವು ಕಲ್ತ್ಕೋಬೇಕು. ಆಮೇಲೆ ಪ್ರಶ್ನೆ ಓದಿದ ಮೇಲೆ ಒಂದು 3 ನಿಮಿಷ ನೀವು ಪ್ರಶ್ನೆ ಕೇಳಬೇಕು. ಏನು ಕೇಳಬೇಕು ಪ್ರಶ್ನೆ ಅಂತ ಕೇಳಿದರೆ, ಎಷ್ಟು ಜನ ಓದಿದಿರ ಕೈ ಎತ್ತಿ. ಎಷ್ಟು ಜನ ಅದನ್ನು ನೋಡಿದ ಮೇಲೆ ಕೆಲವರು ಕೈ ಎತ್ತೋದಿಲ್ಲ, ನಾಚಿಕೆಯಿಂದ ಇರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು. ಅಂಥವ್ರ ಹತ್ರ ಹೋಗಿ ನೀವು ಏನಪ್ಪ ಏನಾಯಿತು, ಯಾಕೆ ಓದಿಲ್ಲ ಅಂತ ಕೇಳಬೇಕು. ಅವರು ಸ್ಲೋ ಲರ್ನರ್ಸ್ ಆಗಿರ್ಬೋದು, ಅವರನ್ನು ನೀವು ಮಾರ್ಕ್ ಮಾಡ್ಕೋಬೇಕು. ಅದೆಲ್ಲ ಆದಮೇಲೆ 1-2 ಪ್ರಶ್ನೆಗಳನ್ನು ನೀವು ಕೇಳಬೇಕು.
ಯಾರಿಗೆ ಉತ್ತರ ಗೊತ್ತಿದೆ ಕೈ ಎತ್ತಿ ಅಂತ ಹೇಳಬೇಕು. ಹೇಳಿದ ಮೇಲೆ ಒಬ್ಬರು ಅಥವಾ 2-3 ಮಕ್ಕಳದ ಉತ್ತರವನ್ನು ನೀವು ತಗೊಳ್ಬೇಕು. ಅದು ಸರಿಯಾಗಿದ್ದರೆ ಸರಿಯಾಗಿದೆ ಅಂತ ಅವನಿಗೆ ಗುಡ್ ಅಂತ ಹೇಳಿ ಪಾಸಿಟಿವ್ ರೆಸ್ಪಾನ್ಸ್ ಕೊಡಿ. ಇಲ್ಲ ಅಂದರೆ ನೀವು ಅದನ್ನು ಹೇಳಿ. ಈ ರೀತಿ ಮಾಡಬೇಕಾಗ್ಬೋದು. ಆ ರೀತಿ ಪಾಠ ಮಾಡೋದಕ್ಕೆ ಇಂಟರ್ಯಾಕ್ಟಿವ್ ವಿಧಾನ ಅಂತ ನಾವು ಕರಿತೀವಿ. ಎಲ್ಲ ಶಾಲೆಗಳಲ್ಲೂ ಇಂಟರ್ಯಾಕ್ಟಿವ್ ವಿಧಾನ ಮಾಡಬೇಕು. ಇದು ನ್ಯೂ ಎಜುಕೇಷನ್ ಪಾಲಿಸಿ ಬಂದಿದೆಯಲ್ಲ, ಅದರಲ್ಲೂ ಸಹಿತ ಇದನ್ನು ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಮಕ್ಕಳನ್ನ ಸೇರಿಸ್ಕೋಬೇಕು. ಅದು ಇನ್ಕ್ಲೂಸಿವ್ ಅಂತ ಕರಿತೀವಿ. ಅದನ್ನು ಮಾಡ್ಕೋಬೇಕು. ಈ ರೀತಿ ನೀವು ಪಾಠವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ 5, 6, 7, 8, 9, 10ನೇ ತರಗತಿಯಲ್ಲಿ ಈ 5 ವರ್ಷ ಮಕ್ಕಳು ಇದೇ ರೀತಿ ಈ ಮೆಥಡಲ್ಲೇ ಕಲ್ತ್ಕೊತ ಬಂದರೆ ಅವರು 10ನೇ ತರಗತಿಗೆ ಬರುವ ಹೊತ್ತಿಗೆ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಬರುತ್ತೆ ಅವರಿಗೆ. ಏನು ಔಟ್ ಆಫ್ ಬಾಕ್ಸ್ ಅಂದರೆ ನಿಮ್ಮ ಪುಸ್ತಕದಲ್ಲಿರುವ ಪ್ರಶ್ನೆಗಳು ಅಲ್ಲದೇ ಬೇರೆ ಪ್ರಶ್ನೆಗಳನ್ನು ಅವರೇ ಯೋಚನೆ ಮಾಡಿ ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಏನು ಮಾಡ್ಬೋದು ಏನು ಮಾಡಬಾರ್ದು ಒಂದು ಸತಿ ಯೋಚನೆ ಮಾಡಿ ಅವರು ಪ್ರಶ್ನೆಗಳನ್ನು ಕೇಳ್ಬೋದು ಅಥವಾ ಕಲಿಬೋದಕ್ಕೆ ಅನುಕೂಲವಾಗುತ್ತೆ. ಆದ್ದರಿಂದ ಈ ಇಂಟರ್ಯಾಕ್ಟಿವ್ ವಿಧಾನವನ್ನು ನೀವು ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಂಟರ್ಯಾಕ್ಟಿವ್ ಮೆಥಡ್ ಅಥವಾ ವಿಧಾನದಲ್ಲಿ ಸಾಮಾನ್ಯವಾಗಿ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡ್ಕೋಬೇಕು. 10 ಉತ್ತರ ಬಂದರೆ ನೀವು ಸರಿ ತಪ್ಪು ಅಂತ ಹೇಳಬಾರ್ದು. 10 ಉತ್ತರಗಳನ್ನು ಮೊದಲು ನೀವು ಬ್ಲ್ಯಾಕ್ ಬೋರ್ಡ್ ಮೇಲೋ ಅಥವಾ ವೈಟ್ ಬೋರ್ಡ್ ಮೇಲೋ ಬರೀಬೇಕು. ಬರೆದು ಅದರ ಬಗ್ಗೆ ಚರ್ಚೆ ಮಾಡಬೇಕು. ಅಂದರೆ ಚರ್ಚೆ ಮಾಡದೆ ಹೋದರೆ ನೀವು ಏನು ಪ್ರಯೋಜನ ಆಗೋದಿಲ್ಲ. ಚರ್ಚೆ ಮಾಡಬೇಕು. ಈ ರೀತಿ ಕಲಿಸಿದರೆ ಕಲಿಯುವವರಿಗೆ ಯೋಚನೆ ಮಾಡಲು ಸಹಾಯ ಆಗುತ್ತೆ. ಪ್ರಾಬ್ಲಮ್ ಸಾಲ್ವಿಂಗನ್ನು ನೀವು ಹೇಳ್ಕೊಡ್ಬೋದು. ಡಿಸಿಷನ್ ಮೇಕಿಂಗ್ ಅಂದರೆ ಒಂದು ಪ್ರಶ್ನೆಗೆ ಉತ್ತರ ಸರಿ ತಪ್ಪು ಅಂತಕ್ಕಂಥ ಸಣ್ಣ ಒಂದು ಡಿಸಿಷನ್ ಮೇಕಿಂಗು ಬರ್ಬೋದು ಅಲ್ಲಿ ಅವರಿಗೆ. ಡಿಸಿಷನ್ ಮೇಕಿಂಗ್ ಅಂದರೆ ತುಂಬ ದೊಡ್ಡದಲ್ಲ. ಒಂದು 5 ಉತ್ತರ ಬಂದರೆ 5 ಉತ್ತರದಲ್ಲಿ ಯಾವುದು ಕರೆಕ್ಟ್ ಅನ್ನೋದನ್ನು ಅವರು ಡಿಸೈಡ್ ಮಾಡಿ ಹೇಳುವಷ್ಟು ಅವರ ಒಂದು ಮೆದುಳಿಗೆ ನೀವು ಯೋಚನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಹೀಗೆ ಮಾಡ್ತಾ ಬಂದರೆ ಅವರು ಹೈಯರ್ ಥಿಂಕಿಂಗನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹೈಯರ್ ಥಿಂಕಿಂಗ್ ಅಂದರೆ ಏನು ಅಂತ ಹೇಳಿದರೆ ವೈ ಅಂತಕ್ಕಂಥ ಪ್ರಶ್ನೆಗಳಿಗೆ ಅವರು ಉತ್ತರ ಹೇಳೋದಕ್ಕೆ ಆಗ್ಬೋದು. ಸ್ಕೂಲಲ್ಲಿ ಮಾತ್ರ ಡಿಸಿಷನ್ ಮೇಕಿಂಗು ಹೈಯರ್ ಥಿಂಕಿಂಗ್ ಎಲ್ಲ ಬೇರೆ ಬೇರೆ ರೀತಿಯಲ್ಲೂ ಹೋಗ್ಬೋದು. ಆದರೆ ಸ್ಕೂಲ್ನಲ್ಲಿ 5ನೇ ಕ್ಲಾಸ್ನಲ್ಲಿ ಮಾಡ್ತಕ್ಕಂಥ ಪಾಠದಲ್ಲಿ ನೀವು ಇಷ್ಟು ಅವರಿಗೆ ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಯೋಚನೆ ಥಿಂಕಿಂಗ್ ಮಾಡಲು ಸಹಾಯ ಮಾಡೋದಕ್ಕೆ ಇಂಟರ್ಯಾಕ್ಟಿವ್ ಮೆಥಡಲ್ಲಿ ಪಾಠ ಮಾಡಬೇಕಾಗ್ಬೋದು. ಅದು ನಿಮಗೆ ಗೊತ್ತಾಗದೆ ಹೋದರೆ ನೀವು ಬೇರೆಯವ್ರನ್ನ ಕೇಳಿ ತಿಳ್ಕೊಂಡು ಮಾಡಿ. ಈ ಒಂದು ಇಂಟರ್ಯಾಕ್ಟಿವ್ ಮೆಥಡ್ ಆಫ್ ಟೀಚಿಂಗನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ ಈ ವಿಡಿಯೋ ಸುಮಾರು 4 ನಿಮಿಷ ಇದೆ. ಅದು ಏನು ಅಂತ ನೀವು ಬೇಕಾದ್ರೆ ತಿಳ್ಕೊಬೋದು. ಒಂದು ಹಳ್ಳಿ ಸ್ಕೂಲಲ್ಲಿ ನಾನು ಪಾಠ ಮಾಡಿದ್ದೀನಿ. ಅದು ಬೇಕಾದ್ರೆ ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ವಿಡಿಯೋ ನೋಡಿ. ಇಲ್ಲ ಅಂದರೆ ಸ್ವಲ್ಪ NEP-ಯನ್ನು ಇಂಟರ್ನೆಟ್ದಲ್ಲಿ ಓದ್ಕೊಂಡು ನೋಡಿ ಏನು ಅದರಲ್ಲಿ ಟೀಚರ್ಸು ಹೇಗಿರಬೇಕು, ಕ್ಲಾಸ್ನಲ್ಲಿ ಪಾಠ ಹೇಗೆ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನೀವು ಬೆಟರ್. ಅದನ್ನು ಈ ಲೆಕ್ಚರಲ್ಲಿ ಹೇಳೋಕ್ಕಾಗಲ್ಲ. ನೀವು ಹೋಗಿ ಪ್ರಯತ್ನ ಮಾಡಿ. ಕನ್ನಡದಲ್ಲಿ ಮೈಸೂರಿಂದ ಎಷ್ಟು ಜನ ಬರ್ತೀರ ನೀವು ಡೈಲಿ? 1, 2, 3, 4 ನೀವು ಹೇಗೆ ಬರ್ತೀರ ನೀವೆಲ್ಲ? ಬಸ್ಸು ಸ್ಕೂಟ್ರಲ್ಲಿ ಎಷ್ಟು ಜನ ಬರ್ತೀರಾ? ಅಲ್ಲ, ಇಲ್ಲಿ ಮೈಸೂರಿಂದ ನೀವು ಫ್ರಮ್ ಮೈಸೂರಿಗೆ ಕಮ್ ಟು ಸ್ಕೂಟರ್ ಎಷ್ಟೊತ್ತಿಗೆ ಬರ್ತೀರಾ ಮೈಸೂರಿಗೆ? 9 ಚಿಲ್ಡ್ರನ್ ಅವರಿಗೆಲ್ಲ ಊಟ ತಿಂಡಿ ಎಲ್ಲ ಮಾಡ್ಬಿಟ್ಟು ನೀವು ಬಸ್ಸು ಯಾಕೆ ಬರ್ತೀರಾ? ಸ್ಕೂಟರ್. ಟೀಚರ್ಸ್ದು ಫಸ್ಟು ಮೊದಲನೇದು ಒಂದು ಕ್ವಾಲಿಟಿ ಏನು ಅಂದರೆ ಎಲ್ಲರಿಗೂ ಕೇಳಿಸೋಂಗೆ ಮಾತಾಡೋದು. If you are a teacher, you should know how to talk clearly and
It should be audible to the last child. That is the first quality ನೀವು ಕಲ್ತ್ಕೋಬೇಕು. ನೀವು ಟೀಚರ್ ತಾನೆ, ಮತ್ತೆ ಜೋರ ಮಾತಾಡಿ. ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತೀರಾ? ಫಿಸಿಕಲ್ ಎಜುಕೇಶನ್. ನನಗೆ ವಯಸ್ಸಾಗಿದೆ ಕಿವಿ ಕೇಳಿಸೋ ಅಂತ ಕಾಣಿಸುತ್ತೆ. ಇನ್ನು ಸ್ವಲ್ಪ ಜೋರ ಮಾತಾಡಿ. ಫಿಸಿಕಲ್ ಎಜುಕೇಶನ್. ನೀವು? ಸರ್ ಕನ್ನಡ. ಕನ್ನಡ. ಸರ್ ಮ್ಯಾಥಮೆಟಿಕ್ಸ್. ಸರ್ ಮ್ಯಾಥಮೆಟಿಕ್ಸ್ ಅಂತಿದ್ದೀವಿ. English. Sir, lower class, mathematics and EVS. 1 to 4. 1 to 4. All EVS and maths. Sir, UKG. Nursery class, sir, UKG. UKG. ಎಷ್ಟು ಜನ ಮಕ್ಕಳಿದ್ದಾರೆ UKG? UKG 33. 23. 32 ಜನ. ಎಷ್ಟು ಜನ ಗರ್ಲ್ಸ್, ಎಷ್ಟು ಜನ ಬಾಯ್ಸ್? Boys 20. 10. That's the bad question, alwa? Andre, unless you know how many children are there in the class and how many of them are boys, how many of them girls, that is the first things you have to learn. Before you learn anything to teach, you should know what is your class. Then first ಕಲ್ತ್ಕೋಬೇಕು. ನೀವು? KG section, sir, LKG. KG ಅಂದ್ರೆ? Kindergarten. Kindergarten. 20 members ಇದ್ದಾರೆ. KGಗೂ LKGಗೂ ಏನು ಡಿಫರೆನ್ಸು? LKG is lower kindergarten, UKG is upper kindergarten. ಬೇರೆ ಇನ್ಯಾವ್ದಾದ್ರು ಉತ್ತರ ಹೇಳ್ಬೋದು ಅದಕ್ಕೆ? LKGಗೂ UKGಗೂ ಡಿಫರೆನ್ಸು? ಸರ್ ನಮ್ದು ಸೀನಿಯರ್ ಕಿಂಡರ್ಗಾರ್ಟನ್. ಸೀನಿಯರ್ ಅವ್ರದ್ದು ಜೂನಿಯರ್. ಅದು ಬಿಟ್ಟು ಇನ್ನೇನಾದ್ರು ಡಿಫರೆನ್ಸ್ ಹೇಳ್ಬೋದಾ? ಏಜ್ ಅಲ್ಲಿ ಇವರು ಏಜ್ ಡಿಫರೆನ್ಸ್ ಇದೆ. That means what are you doing now? You are going to think. You are going to think. So teachers the first quality to put it. ಅದ್ರಲ್ಲಿ ಒಂದು ಕ್ವಾಲಿಟಿ ಮಕ್ಕಳನ್ನ ಥಿಂಕ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಕ್ರೆಡಿಟ್ಸ್ ಅಂದರೆ ನನ್ನ ಗ್ರ್ಯಾಟಿಟ್ಯೂಡು. ಬೀರಿಹುಂಡಿ ವಿಲೇಜ್ ಸ್ಕೂಲ್ನಲ್ಲಿರ್ತಕ್ಕಂಥ ಜ್ಞಾನಜ್ಯೋತಿ ಸ್ಕೂಲಿನ ಪ್ರಾಂಶುಪಾಲರಿಗೆ ಮತ್ತು ಅವರ ಮ್ಯಾನೇಜ್ಮೆಂಟ್ನವ್ರಿಗೆ, ಟೀಚರ್ಸ್ಗೆ ನನ್ನ ಧನ್ಯವಾದಗಳು. ಅಲ್ಲಿ ಪಾಠ ಮಾಡಿದ್ದನ್ನು ನಾನು ಇಲ್ಲಿ ನಿಮಗೆ ಉದಾಹರಣೆ ಕೊಟ್ಟಿದ್ದೀನಿ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.